ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅವ್ರದ್ದು ಫೋನ್ ಬರ್ತಾ ಇದೆ. ಹಲೋ ಹಲೋ ಮಲ್ಲಿ. ಅಲ್ಲಲ್ಲಲ್ಲಲ್ಲಲ್ಲ, ಎಷ್ಟು ದಿನ ಆಗಿತ್ತು ಈ ವಾಯ್ಸ್ ಕೇಳಿ. ಮಾಮೂಲಿ ಮಲ್ಲಿ ಅಲ್ಲ, ಮೆಟ್ರೋಪಾಲಿಟನ್ ಮಲ್ಲಿ ಅಂತ ಹೆಸರಿಟ್ಟಿದ್ದೀನಿ ನಿನಗೆ. ಕುಶಲವೇ, ಕ್ಷೇಮವೇ? ಆ ಕಡೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗ್ತಿದೆ ಅಂತ ಭಾವಿಸ್ತೀನಿ. ಬೇಡದಿರೋ ಮಾತೆಲ್ಲ ಇವಾಗ ಬೇಡ. ಬೇಡದೇ ಇರುವ ಮಾತುಗಳು ಬೇಡ. ಸರಿಯಾಗಿದೆ, ಸ್ಟ್ರೈಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಮೆಟ್ರೋಪಾಲಿಟನ್ ಮಲ್ಲಿ ಅವರೇ, ಏನಿಲ್ಲ, ನಿಮ್ಮ ಮನೆಯ ಟೆಡಿ ಬೇರ್ನ ಸುಮ್ಮನೆ ಟೈಮ್ ಎನರ್ಜಿ ವೇಸ್ಟ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಹುಡ್ಕಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ಆ ಟೆಡಿ ಬೇರು ನನ್ನ ಹತ್ರ ಸೇಫಾಗಿ. ಶಾಕ್ ಆಯ್ತಾ? ಆಗ್ಲೇಬೇಕಲ್ಲ ಮಲ್ಲಿ. ಹಂಗೆ ಇನ್ನೊಂದು ರಿಕ್ವೆಸ್ಟು, ಈ ವಿಚಾರನ ಇವ್ರ ಅಮ್ಮನ ಕಿವಿಗೂ ಹಾಕ್ಬಿಡು, ಓಕೆ? ಎಷ್ಟೇ ಆಗ್ಲಿ ಹೆತ್ತಮ್ಮ ಅಲ್ವಾ, ತುಂಬಾ ಗಾಬರಿ ಪಡ್ಕೊಂಡಿರ್ತಾರೆ. ಸುಮ್ಮನೆ ಅಲ್ಲಿ ಇಲ್ಲಿ ಹುಡ್ಕಾಡಿ ಆಯಾಸ ಆಗ್ಬಾರ್ದಲ್ಲ. ಮುತುವರ್ಜಿ, ಕಾಳಜಿ. ಅಂಡ್ ಇನ್ನೊಂದು ವಿಚಾರ ಮಲ್ಲಿ ಅವರೇ, ಏನಿಲ್ಲ, ಜಾಸ್ತಿ ಭಯ ಪಡ್ಕೋಬೇಡ ಅಂತ ಹೇಳಿ. ಎಷ್ಟೇ ಆಗ್ಲಿ ಈ ಟೆಡಿ ಬೇರು ನಮ್ಮ ವಂಶದ ಕೊಡಿ ಅಲ್ವಾ. ನನಗೂ ಎಲ್ಲೋ ಒಂದು ಮೂಲೆಯಲ್ಲಿ ಇಷ್ಟು ಪರ್ಸೆಂಟು ಸಾಫ್ಟ್ ಕಾರ್ನರ್ ಅನ್ನೋದು ಇನ್ನೂ ಇದೆ. ಸೊ ಅವನಿಗೇನು ಆಗ. ಹಲೋ ಹಲೋ, ಏನ್ ಬೇಕು ನಿಮ್ಗೆ? ಏನ್ ಬೇಕು? ಎಷ್ಟು ವರ್ಷ ನೀವ್ ಹೇಳಿದ ತರ ನನ್ನವ್ರೆಲ್ರೂ ದೂರ ಮಾಡಿ ನನ್ನ ಅಸ್ತಿತ್ವ ಕಳ್ಕೊಂಡು ಸತ್ತು ಬದುಕ್ತಾ ಇದ್ದೀನಿ. ಅಷ್ಟು ಸಾಲಿಲ್ವಾ? ಈಗ ಏನ್ ಬೇಕು? ಪ್ಲೀಸ್ ನಮ್ಮ ನೆಮ್ಮದಿಯಾಗಿ ಬಿಟ್ಟು ಬಿಡಿ ಜಯದೇವ್ ಅವ್ರೆ. ಹಲೋ ಟೀಚರ್ ಅಮ್ಮ. ಅಲ್ಲೇ ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಯಾವ ಕಾಲ ಆಗಿತ್ತು ಈ ವಾಯ್ಸ್ ಕೇಳಿ. ಹೇಗಿದೆಯಾ ಟೀಚರ್ ಅಮ್ಮ? ಆರಾಮ? ಕುಶಲವೇ, ಕ್ಷೇಮವೇ? ಏನ್ ಮಾಡೋದ್ ಭೂಮಿಕಾ, ನೀನೇನೋ ನೆಮ್ಮದಿನ ಹುಡುಕೊಂಡು ಈ ಮನೆಯಿಂದ ದೂರ ಹೋಗ್ಬಿಟ್ಟೆ. ಆದ್ರೆ ನೀವುಗಳು ಹೋಗಿದ್ದೇ ತಡ. ನೆಮ್ಮದಿ ಅನ್ನೋದೇ ನೆಮ್ಮದಿನ ಹುಡುಕೊಂಡು ನನ್ನಿಂದ ದೂರ ಹೊಟ್ಟೋಯ್ತು. ಛೇ, ತಪ್ಪಲ್ವಾ ಭೂಮಿಕಾ? ಹೋಗ್ಲಿ, ಅಂತ ತಪ್ಪು ನಾನಾದ್ರೂ ಏನ್ ಮಾಡಿದ್ದೆ? ನಾನು ಮನುಷ್ಯನೇ, ನನಗೂ ನೆಮ್ಮದಿ ಬೇಕು, ನಾನು ನೆಮ್ಮದಿಯಾಗಿರ್ಬೇಕು. ಅದಕ್ಕೆ ಇವಾಗ ಈ ಕಾಲ್ ಮಾಡಿರೋದು. ವಿಷಯ ಇಷ್ಟೇ ಭೂಮಿಕಾ, ನೀನ್ ಆ ಕಡೆಯಿಂದ ಬಂದು ಸಿಂಪಲ್ ಆಗಿ ಒಂದು ಸೈನ್ ಹಾಕಿದ್ರೆ ನಿನಗೆ ನಿನ್ನ ಮಗ ಸಿಗ್ತಾನೆ, ನನಗೆ ನನ್ನ ನೆಮ್ಮದಿ ಸಿಗತ್ತೆ. ನಾನು ಮೊದ್ಲೇ ಹೈಪರ್ ಆಕ್ಟಿವ್ ಅಲ್ವಾ ಭೂಮಿಕಾ? ಸುಮ್ನೆ ಇಲ್ಲಾರ್ದೆ ಲಾಯರ್ನ ಮನೆ ಕರೆಸ್ಬಿಟ್ನಾ. ಲಾಯರ್ ಬಂದವನು ಸುಮ್ನೆ ಹೋಗೋದ್ಬಿಟ್ಟು ನನ್ನ ತಲೆ ಗುಳ ಬಿಟ್ಬಿಟ್ಟ. ನಿನ್ನ ಸೈನ್ ಬೇಕಂತೆ. ಏನ್ ಮಾಡೋದು ಭೂಮಿಕಾ? ಲೈಫಲ್ಲಿ ಡಾಕ್ಟರ್ ಮಾತನ್ನ, ಲಾಯರ್ ಮಾತನ್ನ ಯಾವತ್ತೂ ತೆಗ್ದಾಕ್ಬಾರ್ದು. ಡಾಕ್ಟರ್ ಮಾತು ಕೇಳಿದ್ರೆ ಆರೋಗ್ಯಕ್ಕೆ ಒಳ್ಳೇದು, ಲಾಯರ್ ಮಾತು ಕೇಳಿದ್ರೆ ಜೀವನಕ್ಕೆ ಒಳ್ಳೇದು ಅಲ್ವಾ? ಅದಕ್ಕೆ ಈ ಟೆಡಿ ಬೇರನ್ನ ಒಂದು ಪಾರ್ಸಲ್ ಆಫೀಸಲ್ಲಿ ಅಂದರೆ ನನ್ನ ಹತ್ರ ಸೇಫ್ ಆಗಿರುತ್ತೆ. ಸೈಲೆಂಟ್ ಆಗಿ ನೀನು ಬಂದು ಒಂದು ಸೈನ್ ಹಾಕಿ ಪಾರ್ಸಲ್ನ ಆರಾಮಾಗಿ ನಿನ್ ಜೊತೆ ತಗೊಂಡು ಹೋಗ್ಬೋದು. ಸಾರಿ, ತಗೊಂಡೋಗೋದಲ್ಲ, ಬಿಡಿಸ್ಕೊಂಡು ಹೋಗ್ಬೋದು. ಬಿಡಿಸ್ಕೊಂಡು ಹೋಗೋದು ಅಂದ್ರೆ ಏನು ಅಂತ ಅರ್ಥ ಆಯ್ತಲ್ವಾ? ಸೊ ಎಲ್ಲ ನಿನ್ ಕೈಲಿದೆ, ಏನ್ ಮಾಡ್ತೀಯ ನೋಡು. ಅಮೃತಧಾರೆ.